ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನಗಳಿಂದ ವಿಡಿಯೋ ಹಾಕಬೇಕು ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಇವಾಗ ಒಂದು ಮಿನಿ ನೆಬ್ಲೈಸರ್ನ ತರಿಸಿದ್ದೆ ನಾನು ನನ್ನ ಮಗಳಿಗೋಸ್ಕರ. ಮೆಶ್ ನೆಬ್ಲೈಸರ್ ಅಂತೇಳಿ ಮ್ಯಾನ್ಯುವಲ್ಲು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ. ಸ್ಮಾಲ್ ಬೇಬಿ ಯಾರ ಮನೆಯಲ್ಲೆಲ್ಲ ಇದೆ ಅವರಿಗೆಲ್ಲ ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನಾವು ಪದೇ ಪದೇ ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿ ಇದ್ರ ಜೊತೆಗೆ ಮಷಿನ್ ಜೊತೆಗೆ 2 ಕಪ್ ಬರುತ್ತೆ ಮತ್ತು ಕೇಬಲ್ ಬರುತ್ತೆ, ಒಂದು ಚಾರ್ಜಿಂಗ್ ಇಟ್ಕೋಬೋದು, ವಿತ್ ನಾವು ಸೆಲ್ ಹಾಕಿನೂ ಯೂಸ್ ಮಾಡ್ಬೋದು. ಆ ಥರ ಇದೆ ಇದು. ಇದಕ್ಕೆ ಅಡಲ್ಟು ಮತ್ತು ಹೊಳ್ಳಿ ಕಿಡ್ಸ್ದು 2 ಮಾಸ್ಕ್ ಬಂದಿದೆ. ತುಂಬ ಈಸಿ ಇದೆ. ಮತ್ತು ಪ್ರೈಸ್ ವೈಸ್ ನೋಡೋಕೆ ಬಂದ್ರೆ ತುಂಬ ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದು ನನಗನ್ಸಿದ ಮಟ್ಟಿಗೆ. ಯಾರಿಗೆಲ್ಲ ಇಷ್ಟ ಆಯಿತು ಅದನ್ನು ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದೇ ಥರ ಸಪೋರ್ಟ್ ಮಾಡಿ. ಇದು ನೋಡಿ, ಇದಕ್ಕೆ 2 ಮಾಸ್ಕ್ ಬಂದಿದೆ ನೋಡಿ. ಒಂದು ಕಿಡ್ಸ್ಗೆ ಅಂದರೆ ಬೇಬೀಸ್ಗೆ, ಒಂದು ಅಡಲ್ಟಿಗೆ ಅಂದರೆ ದೊಡ್ಡವ್ರಿಗೆ. ಇದು ನೋಡಿ ಹೊಸದಲ್ವ, ಹಾಗಾಗಿ ನೀಟಾಗಿ ಕೂಡ್ತಾ ಇಲ್ಲ. ಇಲ್ಲೇ ಸೆಲ್ ಹಾಕ್ಬೋದು. ಇದನ್ನು ಕಂಪ್ಲೀಟಾಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಡೆಮೋ ತೋರಿಸಿದ್ದೀನಿ ಇದರದ್ದು. ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ನಾವೆಲ್ಲ ಟ್ರಾವೆಲಿಂಗ್ ಮಾಡ್ತೀವಿ ಅಂತಂದರೆ ತೊಗೊಂಡು ಹೋಗ್ಬೋದು. ಹಾಗಾಗಿ ಇದು ಫಾಗ್ನು ಅಷ್ಟೊಂದು ಸ್ಪೀಡಾಗಿ ಬರಲ್ಲ ಫ್ರೆಂಡ್ಸ್, ಸ್ಲೋ ಆಗಿ ಬರುತ್ತೆ. ನೀವು ಫಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ರಿ ಅದೇ ಕಂಟಿನ್ಯೂ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದು ಎಲ್ಲ ಕಡೆ ಸಿಗುತ್ತೆ, ಬಟ್ ಕ್ವಾಲಿಟಿ ವೈಸ್ ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಡೆಮೋ ಮಾಡಿ. ಇದು ನೋಡಿ, 2 ಸೆಲ್ ಹಾಕಿದ್ದೀನಿ. ನೋಡಿ, ಇಲ್ಲಿ ಮೆಡಿಸಿನ್ ಬದಲಿ ನಾನು ವಾಟರ್ ಹಾಕ್ತಾಯಿದ್ದೀನಿ. ಮೆಡಿಸಿನ್ ಖಾಲಿಯಾಗಿತ್ತು, ಹಾಗಾಗಿ ಡಾಕ್ಟ್ರ್ ಸಜೆಷನ್ ಇಲ್ಲದೆ ನೀವು ಪರ್ಸ್ನಲಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ವಿತ್ ಡಾಕ್ಟರ್ ರೆಕಮೆಂಡು ನೀವು ಮೆಡಿಸಿನ್ ಹಾಕ್ಬೋದು. NS ಆಗಿರ್ಬೋದು, ನೆಬ್ಲಾಷನ್ಗೆ NS ಆಗಿರ್ಬೋದು, ಹಾಗೆ ಬುಡಾಕಾಟ್ ಆಗಿರ್ಬೋದು, ಡೇರಿಫಿಲಿನ್ ಆಗಿರ್ಬೋದು. NS ಒಳಗೆ 0.3% ಅಂತ ಬರುತ್ತೆ, ಮತ್ತು ಸೋಲ್ಬೇರ್ ಅಂತ ಬರುತ್ತೆ. ಅದೆಲ್ಲ ಡಾಕ್ಟರ್ ರೆಕಮೆಂಡ್ ಮಾಡಿದ ಮೇಲೆ ನೀವು ಯೂಸ್ ಮಾಡ್ಬೋದು. ಅವ್ರು ಎಷ್ಟು ಹೇಳಿರ್ತಾರೆ ಇಷ್ಟು ನೋಡಿ. ಸ್ನೋ ಹೇಗೆ ಬರುತ್ತೆ, ಫಾಗ್ ಹೇಗೆ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸ್ಮಾಲ್ ಬೇಬಿಗೆ, 1 ಇಯರ್ ಬೇಬಿಗೆ, ದೊಡ್ಡವ್ರಿಗೆ ಯೂಸ್ ಮಾಡ್ಬೋದು. ಬಟ್ ಏನಂದರೆ ಸ್ಲೋ ಆಗಿ ಬರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮ್ಯಾನ್ಯುವಲ್ ನೆಬ್ಲಾಷನ್, ಮಿನಿ ನೆಬ್ಲಾಷನ್ ಅಂತೇಳಿ. ಇದು ಅನ್ಬಾಕ್ಸಿಂಗ್ ಎಲ್ಲ ನೋಡಿದ್ರಲ್ಲ, ಇವಾಗ ಡೀಟೇಲಾಗಿ ಹೇಳ್ತೀನಿ. ಇದಕ್ಕೆ ನೀವು ಚಾರ್ಜಿಂಗು ಇಡ್ಬೋದು. ಈ ಕಡೆ ಹಿಂದ್ಗಡೆ ಪಿನ್ ಇದೆ, ಮತ್ತು ಇದು ಬಟನ್ನು, ಇದು ಆನ್ ಆಫ್ ಮಾಡೋದು. ಮುಂದ್ಗಡೆ ಒಂದು ಆನ್ ಆಫ್ ಇದೆ, ಇದು ಚಾರ್ಜಿಂಗ್ ಇಟ್ಟಾಗ ನಮಗೆ ಸಿಗ್ನಲ್ ಕೊಡೋದು. ಮತ್ತು ಆನ್ ಆಫು ಮಾಡ್ಬೋದು, ಇಲ್ಲಿನೂ ಆನ್ ಆಫ್ ಮಾಡ್ಬೋದು. ಇಲ್ಲೇ ಮೇಲ್ಗಡೆ ಇದು ಕ್ಯಾಪ್ ಥರ ಇದೆಯಲ್ಲ, ಇದನ್ನು ಓಪನ್ ಮಾಡಿ ಇಲ್ಲಿ ನಾವು ಏನು ಮೆಡಿಸಿನ್ ಕೊಟ್ಟಿರ್ತಾರೆ, ಡಾಕ್ಟ್ರ್ ಏನು ಮೆಡಿಸಿನ್ ಹೇಳಿರ್ತಾರೆ ಅದನ್ನು ನಾವು ಇದರೊಳಗೆ ಹಾಕ್ಬೋದು. ಇದನ್ನು ಅಷ್ಟೊಂದು ಸ್ಪೀಡಾಗಿ ವರ್ಕ್ ಆಗೋಲ್ಲ, ಸ್ಲೋ ಆಗುತ್ತೆ. ನ್ಯೂ ಬಾರ್ನ್ ಬೇಬಿಗೆ, 1 ಇಯರ್ ಒಳಗಡೆ ಇರೋ ಬೇಬಿಗೆ ತುಂಬ ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ 2 ಟೈಮ್ ಯೂಸ್ ಮಾಡಿದ್ದೀನಿ. ಇವಾಗ 2 ಟೈಮ್ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಮತ್ತು ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಎಲ್ಲೇ ಹೋದಲ್ಲೆಲ್ಲ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ನಿಮಗೆ ದೊಡ್ಡದು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಬ್ಯಾಕ್ ಸೈಡ್ ನೋಡಿ, ಇಲ್ಲೇ ಹಿಂದ್ಗಡೆ ಸೆಲ್ ಹಾಕಿದ್ದೀನಿ ನಾನು.
ಇಲ್ಲಿ ನೋಡಿ 2 ಸೆಲ್ ಹಾಕಿದ್ದೀನಿ, ಡಬಲ್ A+. ಹಾಗೆ ನಾನು ಮೆಡಿಸಿನ್ ಹಾಕಿನೂ ತೋರಿಸ್ತೀನಿ. ಇವಾಗ ನಾನು ವಾಟರ್ ಹಾಕಿ ತೋರಿಸ್ತಾ ಇದ್ದೀನಿ. ನಂದು ಸೋಲ್ಬೆರಿ NB ಇತ್ತು, 0.6 mg. ಅದು ಖಾಲಿಯಾಗಿದೆ. ಇವಾಗ ಅವಶ್ಯಕತೆ ಇಲ್ಲ ಅಂತ ತಂದಿಲ್ಲ, ಖಾಲಿಯಾಗಿದೆ. ಇವಾಗ ಎಕ್ಸಾಂಪಲ್ ಆಗಿ ನಾನು ವಾಟರ್ ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇದು ಖಾಲಿ ಇದೆ ಇವಾಗ. ಇದು ಖಾಲಿ ಇದೆ ಇವಾಗ. ಇದಕ್ಕೆ ವಾಟರ್ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ವಾಟರ್ ಹಾಕಿದ್ದೀನಿ ನಾನು. ಆನ್ ಮಾಡಿ ತೋರಿಸ್ತೀನಿ. ನ್ಯೂ ಬರ್ನ್ ಬೇಬಿಗೆ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ನಾವು. ವಾಟರ್ ಹಾಕಿದ್ದೀನಿ, ಅಷ್ಟು ಹಾರ್ಡಾಗಿ ಬರಲ್ಲ, ಸ್ಮೋ ಅದು ಸ್ಲೋ ಆಗಿ ಬರೋದ್ರಿಂದ ಬೇಬಿಗೆ ಅಷ್ಟೊಂದು ರ್ಯಾಶ್ ಆಗಿ ಅಂದರೆ ಏರ್ ಬರಲ್ಲ, ತುಂಬ ಸ್ಲೋ ಆಗಿ ಬರುತ್ತೆ, ಕೂಲಾಗಿ ಬರುತ್ತೆ. ನೋಡ್ಬೋದು ನೀವು. ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೊಂದು ಕಾಸ್ಟ್ಲಿನೂ ಇಲ್ಲ, ಪ್ರೈಸ್ ವೈಸು 249 ಏನೋ ಕೊಟ್ಟಿದ್ದೀನಿ ನಾನು. ಇದ್ರ ಲಿಂಕ್ ಬೇಕಂದರೆ ಶೇರ್ ಮಾಡ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ಬೇಕು ಅನ್ನೋರಿಗೆ, ನೆಸೆಸಿಟಿ ಇದ್ದವ್ರಿಗೆ ಹಾಕ್ತೀನಿ. ತುಂಬ ಈಸಿಯಾಗಿದೆ, ಕ್ವಾಲಿಟಿ ವೈಸ್ ಗುಡ್ ಇದೆ. ಇದು ನಾವು ಆರಾಮ್ಸೆ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳು ಸಹಿತ ಯೂಸ್ ಮಾಡ್ಬೋದು. ಇದಕ್ಕೆ NS 3% ಅದು ಯೂಸ್ ಮಾಡ್ಬೋದು, ಡೈರಿಫಿಲಿನ್ ಹಾಕಿ ಯೂಸ್ ಮಾಡ್ಬೋದು, ಬುಡಾಕಟ್ ಹಾಕಿ ಯೂಸ್ ಮಾಡ್ಬೋದು. ಡಾಕ್ಟ್ರನ್ನ ಕೇಳಿ ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಪ್ಲೇನಾಗಿ ನಾವು ಹಾಟ್ ವಾಟರ್ ಯೂಸ್ ಮಾಡ್ತೀವಿ, ನೋಸ್ ರಿಲೀಫ್ ಆಗಲಿ ಮಕ್ಕಳಿಗೆ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಸ್ಟೀಮ್ ಚೆನ್ನಾಗಿ ಬರುತ್ತೆ ನೋಡಿ, ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ಥರ ಸಪೋರ್ಟ್ ಇರಲಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ, ಲಿಂಕ್ ಬೇಕಂದರೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.